ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ವೆಂಕಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಪರ್ಟಿಕ್ಯುಲರ್ ಆಗಿ ಫೋಮೋ ಎಕ್ಸ್ ಕಮ್ಯುನಿಟಿನಲ್ಲಿ ಯಾರೆಲ್ಲ ಇದ್ದೀರಾ, ಸೊ ಅವರಿಗೆ ಈ ಒಂದು ವಿಡಿಯೋ ಅನ್ವಯಿಸುತ್ತೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಇದೊಂದು ಹೊಸ ಅಪ್ಡೇಟ್ ಆಗಿದೆ. ಹೊಸ ಅಪ್ಡೇಟು ಎಲ್ಲಿ ಬಂದಿದೆ ಅಂತಂದರೆ ಒಂದು ವ್ಯಾಲೆಟಲ್ಲಿ ನಿಮಗೆ ಹೊಸ ಅಪ್ಡೇಟು ಸಿಗ್ತಾ ಇದೆ. ಏನಂತಂದರೆ ಸ್ನೇಹಿತರೆ, ಒಂದು ಹೊಸದಾಗಿ ಒಂದು ಟೋಕನ್ನ ಕ್ರಿಯೇಟ್ ಮಾಡಿದ್ದಾರೆ, FUSDM ಅಂತ. ಇದು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ. ಏನಿದು, ಯಾವ ರೀತಿಯಾಗಿ ಟೋಕನ್ನು, ಸ್ವಲ್ಪ ಅಲ್ಲೇನೋ ಒಂಚೂರು ಇನ್ಕಮ್ ಬಂದಿದೆಯಲ್ಲ ಅನ್ನೋ ರೀತಿಯಲ್ಲಿ ಕೆಲವರು ಕನ್ಫ್ಯೂಷನಲ್ಲಿದ್ದೀರ. ಯಾವುದೇ ಥರದ ಕನ್ಫ್ಯೂಷನ್ ಬೇಡ. ಯಾಕೆ ಅಂತಂದರೆ ಫೋಮೋ ಎಕ್ಸಲ್ಲಿ ಬದಲಾವಣೆಗಳು ಆಗ್ತಾ ಇರೋದು ಇದೇನು ಹೊಸದಲ್ಲ. ಪ್ರತಿ ವಾರ ಬದಲಾವಣೆ ಆಗ್ತಾ ಇದೆ, ಪ್ರತಿದಿನ ಬದಲಾವಣೆ ಮಾಡ್ತಾ ಇದ್ದಾರೆ. ಅಂದಾಗಿ ನಾವೇನು ಮಾಡಬೇಕು, ಈ ಒಂದು ಬದಲಾವಣೆಗಳ ಜೊತೆಗೆ ಹೊಂದ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಯಾಕೆ ಅಂತಂದರೆ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡಿದ್ದೀರ ಒಂದು. ಆದರೆ ಈ ಕೆಲವೊಂದು ಬದಲಾವಣೆಗಳನ್ನ ಮಾಡುವ ಮುಖಾಂತರ ಅಥವಾ ಮಾಡುವ ಮುಂಚೆ ಸ್ನೇಹಿತರೆ ಯಾವುದೇ ಥರದ ಒಂದು ಇನ್ಫಾರ್ಮೇಷನ್ನ ಅವರು ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಲೀಡರ್ ಇದ್ದಾನೆ ಅಂತಂದರೆ ಆ ಲೀಡರ್ ಕೆಳಗಡೆ ತುಂಬ ಜನ ಇರ್ತಾರೆ. ಈ ತುಂಬ ಜನ ಇದ್ದಂಥ ಒಂದು ಸಮಯದಲ್ಲಿ ಏನಾಗುತ್ತೆ, ಇವರು ಪ್ರತಿಯೊಂದು ಲೀಡರ್ನ ಅಂದರೆ ಪ್ರತಿಯೊಬ್ಬ ಲೀಡರ್ನ ಅಟ್ಲೀಸ್ಟು ಕೆಲವೊಂದು ಸಜೆಷನ್ಗಳನ್ನ ತೊಗೊಳ್ಳೋದು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಇವರು ಒಂದು ಕಡೆ ಕೂತ್ಕೊಂಡು ಇವರು ಚೇಂಜಸ್ಗಳನ್ನ ಮಾಡ್ತಾಯಿದ್ರೆ ಇಲ್ಲಿ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ತುಂಬ ಜನ ಇರ್ತಾರೆ, ಫೀಲ್ಡಲ್ಲಿ ಇರ್ತಕ್ಕಂಥವ್ರು ತುಂಬ ಜನ ಇರ್ತಾರೆ. ಇಲ್ಲೇನಾಗಿದೆ, ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಒಂದು ಯಾವುದಕ್ಕೋಸ್ಕರ ಈ ಒಂದು ಟೋಕನ್ನ ಕ್ರಿಯೇಟ್ ಮಾಡಿದ್ರು, ಯಾವ ಉದ್ದೇಶ ಇಟ್ಕೊಂಡು ಈ ಒಂದು ಟೋಕನ್ನ ಕೊಟ್ಟಿದ್ದಾರೆ ಅನ್ನೋದು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ. ಆದರೆ ನನಗೆ ಸಿಕ್ಕಿರ್ತಕ್ಕಂಥ ಒಂದು ಕ್ಲಾರಿಟಿಯ ಮುಖಾಂತರ ನಾನು ಈ ಒಂದು ಟೋಕನ್ನ ಬಗ್ಗೆ ತಿಳಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಡಿಯೋ ಅಂತಲೇ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ. ಜೊತೆಗೆ ಸಬ್ಸ್ಕ್ರೈಬ್ ಆಗಿ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಎಷ್ಟೋ ಜನ ಬಾಟಮಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ವಿಚಾರಗಳ ಬಗ್ಗೆ ಅಂದರೆ ಫೋಮೋ ಎಕ್ಸ್ ಒಂದು ಕಮಿಟಿನಲ್ಲಿ ಇರ್ತಕ್ಕಂಥ ಬಾಟಮಲ್ಲಿರ್ತಕ್ಕಂಥ ವ್ಯಕ್ತಿಗೆ ಈ ಒಂದು ವಿಚಾರನ ತಲುಪಿಸ್ಬೇಕಂತಂದರೆ ನೀವು ಈ ಒಂದು ವಿಡಿಯೋನ ಆ ವ್ಯಕ್ತಿಗಳಿಗೆ ಕಳಿಸಿ, ಅಟ್ಲೀಸ್ಟ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ತಿಳ್ಕೊತಾರೆ. ಮೊದಲನೇದಾಗಿ FUSDM ಏನಪ್ಪ ಇದಂತಂದರೆ ಇದು ಒಂದು ಮೈನಿಂಗ್ ವ್ಯಾಲೆಟ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಿಮಗೆ ಎವ್ರಿ ಮಂತು ಮೈನಿಂಗ್ ಇನ್ಕಮ್ ಏನು ಕೊಡ್ತಾರೆ, ಆ ಮೈನಿಂಗ್ ಇನ್ಕಮ್ನ ಕೊಡೋದಕ್ಕೋಸ್ಕರ ಈ ಒಂದು ವ್ಯಾಲೆಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಸ್ನೇಹಿತರೆ ಒಂದು ಡೌಟ್ ಏನಪ್ಪ ಅಂತಂದರೆ, ತುಂಬ 2-3 ಥರದ ಡೌಟ್ಗಳು ಬರ್ತದೆ. ಈ ಒಂದು ವ್ಯಾಲೆಟಿಗೆ ವಿಡ್ರಾಲ್ ಆಪ್ಷನ್ ಕೊಡ್ತಾರಾ ಅನ್ನೋದು ಒಂದು ಕ್ವಶನ್ ಮಾರ್ಕು. ಜೊತೆಗೆ ಈ ಒಂದು ವ್ಯಾಲೆಟನ್ನು ನಾವು ವಿತ್ಡ್ರಾ ಮಾಡಿದ್ರೆ USDT ಬರುತ್ತಾ ಅನ್ನೋದು ಇನ್ನೊಂದು ಕ್ವಶನ್ನು. ಏಕೆಂದರೆ ಈ ಒಂದು ವ್ಯಾಲೆಟ್ ಬಗ್ಗೆ ಇನ್ನು ಯಾರು ಕ್ಲಾರಿಟಿನೇ ಕೊಟ್ಟಿಲ್ಲ. ಕ್ಲಾರಿಟಿನ ಕೊಡದಲ್ಲೇ ಇವರು ಈ ಒಂದು ವ್ಯಾಲೆಟ್ನ ಕ್ರಿಯೇಟ್ ಮಾಡಿದ್ದಾರೆ, ಒಂದು ಟೋಕನ್ನ ಕ್ರಿಯೇಟ್ ಮಾಡಿ ಆ ಒಂದು ಟೋಕನ್ ಒಳಗಡೆ ಆಲ್ರೆಡಿ ಮೈನಿಂಗ್ ಇನ್ಕಮ್ನ ಅಲ್ಲಿ ಬಂದಿರತಕ್ಕಂಥ ಅಂದರೆ ಎಲಿಜಿಬಲ್ ಇರ್ತಕ್ಕಂಥ ಮೈನಿಂಗ್ ಇನ್ಕಮ್ನ ಆಲ್ರೆಡಿ ಹಾಕಿಬಿಟ್ಟಿದ್ದಾರೆ. ಅದನ್ನು ವಿಡ್ರಾಲ್ ಮಾಡೋದ್ರಿಂದ ಡೈರೆಕ್ಟ್ USDT ಆಗುತ್ತಾ ಅನ್ನೋದು ಇನ್ನೂ ಕ್ಲಾರಿಟಿ ಯಾರಿಗೂ ಸಿಕ್ಕಿಲ್ಲ. ಅಕಸ್ಮಾತ್ ಇಲ್ಲ, ಇವಾಗೇನು ಬೇರೆ ಥರದ್ದು ಇವೆಲ್ಲ ಟೋಕನ್ಗಳು ಏನು ಕೊಟ್ಟಿದ್ದಾರೆ ಇದು ಕೂಡ ಉಪಯೋಗಕ್ಕೆ ಇಲ್ಲದೆ ಇರ್ತಕ್ಕಂಥ ಒಂದು ಟೋಕನ್ ಅಂತಲೇ ಹೇಳ್ಬೋದು. ಈ ಥರದ ಒಂದು ಟೋಕನ್ಗಳನ್ನ ಇವರು ಕ್ರಿಯೇಟ್ ಮಾಡಿ ಇನ್ಕಮ್ನ ಅದರಿಂದ ಜನ್ರೇಟ್ ಮಾಡಿ ಕೊಡೋದ್ರ ಬಗ್ಗೆ ಇವರು ಕಮ್ಯುನಿಟಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಮೋಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇವರು ಹಿಂದೆ ಒಂದು ದೊಡ್ಡ ಕಮ್ಯುನಿಟಿ ಇದೆ. ಈ ಒಂದು ಕಮ್ಯುನಿಟಿನ ಒಂದು ರೆಸ್ಪೆಕ್ಟ್ ಮಾಡಿ ವಿಚಾರಗಳನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವರು ಏನು ಫೋಮೋ ಡೆಕ್ಸ್ ಅಂತ ಏನು ಸ್ಟಾರ್ಟ್ ಮಾಡಿದ್ದಾರೆ, ಈ ಫೋಮೋ ಡೆಕ್ಸಿನ ಪ್ರತಿಯೊಂದು ವೀಕಲ್ಲೂ ಅಥವಾ ಪ್ರತಿಯೊಂದು ದಿನವೂ ಕೂಡ ಒಂದು ಮೀಟಿಂಗ್ ಇರ್ತದೆ, ಒಂದು ಆನ್ಲೈನ್ ಮೀಟಿಂಗ್ ನಡೀತಾ ಇದೆ. ಬಟ್ ಇದೇ ಪ್ರಮೋಷನ್ನ ಇವರು ಫೋಮೋ ಎಕ್ಸ್ಗೆ ಮಾಡ್ಬೋದಾಗಿತ್ತು, ಫೋಮೋ ಎಕ್ಸ್ಗೂ ಕೂಡ ಮಾಡ್ಬೋದಾಗಿತ್ತು. ಬಟ್ ಇವರು ಇಲ್ಲಿ ಫೋಮೋ ಎಕ್ಸಲ್ಲಿ ಹಿಡಿವಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದರೆ ಇವರೆಲ್ಲ ಪ್ರತಿಯೊಂದು ಫೋಮೋ ಡೆಕ್ಸಿಗೆ ಇವರು ಪ್ರಮೋಷನ್ನ ಮಾಡ್ಕೊತ ಹೋಗ್ತಾ ಇರೋದ್ರಿಂದ ಇವರು ಈ ಒಂದು ಫೋಮೋ ಎಕ್ಸಲ್ಲಿ ಇವರು ಕರೆಕ್ಟ್ ರೀತಿಯಲ್ಲಿ ಒಂದು ಪೇಔಟ್ ಸಿಸ್ಟಮ್ನ ಕರೆಕ್ಟ್ ಕೊಡ್ತಾ ಹೋಗಿದ್ರೆ ಈ ಒಂದು ಫೋಮೋ ಡೆಕ್ಸಿಗೆ ಪ್ರಮೋಷನ್ನೇ ಬೇಕಾಗಿರ್ತಿರ್ಲಿಲ್ಲ. ಯಾಕೆ ಅಂತಂದರೆ ಇಲ್ಲಿರ್ತಕ್ಕಂಥ ಕಮ್ಯುನಿಟಿಯವರೇ ಅದ್ರ ಜೊತೆಗಿರ್ತಾಯಿದ್ರು.
ಫೋಮೋಡೆಕ್ಸ್ ಜೊತೆಗೆ ನಿಲ್ತಾಯಿದ್ರು. ಬಟ್ ಅದನ್ನು ಅವರು ಮಿಸ್ ಮಾಡಿಕೊಂಡ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈ ಒಂದು ಟೋಕನ್ನ ಕೊಟ್ಟಿರ್ತಕ್ಕಂಥದ್ರಿಂದ ಆಲ್ರೆಡಿ ಒಂದು $300 ಪ್ಯಾಕೇಜ್ ಇದೆ ಅಂತಂದರೆ ಸ್ನೇಹಿತರೆ, ಇದರಲ್ಲಿ ಮೈನಿಂಗ್ ಅಂತ ಹೇಳ್ಬಿಟ್ಟು $150 ಮೈನಿಂಗಿಗೆ ಹೋಗಿರುತ್ತೆ. ಇದಕ್ಕೇನಾಗುತ್ತೆ, 150ಗೆ 11% ಅವರು ಮೈನಿಂಗ್ ಇನ್ಕಮ್ನ ಕೊಡ್ತಾರೆ. 11% ಅಂತಂದರೆ ಒಂದು $16.5 ಬರುತ್ತೆ. ಈಗ ಲಾಸ್ಟ್ ಮಂತಲ್ಲಿ 16.50 ಬಂದ್ಬಿಟ್ಟು ಈ ಒಂದು ವ್ಯಾಲೆಟಲ್ಲಿ ಕೂತ್ಕೊಂಡಿದೆ, FUSDCನಲ್ಲಿ ಕೂತ್ಕೊಂಡಿದೆ. ಈ FUSDCನಲ್ಲಿ ಕೂತ್ಕೊಂಡಿರ್ತಕ್ಕಂಥ ವ್ಯಾಲೆಟು ಅಂದರೆ ಡಾಲರ್ಸು ವಿಡ್ರಾಲ್ ಆಗಬೇಕಂತಂದರೆ ಮಿನಿಮಮ್ $25 ಇರಬೇಕು. ಇವಾಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಈ ಒಂದು ವ್ಯಾಲೆಟಲ್ಲಿ ಇರ್ತಕ್ಕಂಥ ಲಾಸ್ಟ್ ಮಂತು ಮೈನಿಂಗ್ ಇನ್ಕಮ್ಮು ಬಂದು ಇರ್ತಕ್ಕಂಥದ್ದು ಒಂದು $16.5 ಇವಾಗ ಆಲ್ರೆಡಿ ಎಷ್ಟೋ ಜನರ ವ್ಯಾಲೆಟಲ್ಲಿದೆ. ಈಗ ಮೈನಿಂಗ್ ಇನ್ಕಮ್ನ ಈ ವ್ಯಾಲೆಟಿಗೆ ಕೊಡ್ದಲೇ ಸಪ್ರೇಟಾಗಿ ಮೈನಿಂಗ್ ವ್ಯಾಲೆಟ್ನ ಕ್ರಿಯೇಟ್ ಮಾಡಿರೋದ್ರಿಂದ ಇಲ್ಲಿರ್ತಕ್ಕಂಥ 16ನ ವಿಡ್ರಾಲ್ ಯಾರು ಮಾಡ್ಕೊತಾರೆ, ಯಾವಾಗ ಮಾಡ್ಕೊತಾರೆ? ಯಾಕೆಂದರೆ ಇದು ಮಿನಿಮಮ್ $25 ಆಗಬೇಕು. $25 ಆದ್ರೇ ಇದು ವಿಡ್ರಾಲ್ ಓಪನ್ ಆಗೋದು. ಯಾವುದು? FUSDC. ಓಕೆ, ವೀಕ್ಲಿ ಇನ್ಕಮ್ ಬರ್ತಾ ಇದೆ ಬಿಡಿ. ವೀಕ್ಲಿ ಇನ್ಕಮ್ ಬರ್ತಾ ಇದ್ದರೆ ವೀಕ್ಲಿ ಇನ್ಕಮ್ ಆ್ಯಡ್ ಆನ್ ಆಗಿ ಅಟ್ಲೀಸ್ಟ್ $25 ಆಯಿತು ಅಂದರೆ ವಿಡ್ರಾಲ್ ಓಪನ್ ಆಗುತ್ತೆ. ಇವಾಗ ಆ ಇನ್ಕಮ್ನ ಅವರು ತೊಗೊಳೋದಕ್ಕೆ ವೀಕ್ಲಿ ಇನ್ಕಮ್ ಕಂಪ್ಲೀಟಾಗಿ ಝೀರೋ ಆಗಿದೆ ಅಂತಂದಮೇಲೆ ಇವರು ಅಲ್ಲಿರ್ತಕ್ಕಂಥ FUSDCನಲ್ಲಿರ್ತಕ್ಕಂಥ ಇವರ ಮೈನಿಂಗ್ ಇನ್ಕಮ್ನ ಅಟ್ಲೀಸ್ಟ್ ಈ ಒಂದು ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಆದರೂ ಮಾಡ್ಬೋದು. ಅದು ಇನ್ನೊಂದು ಆಪ್ಷನ್ನು ಮಾಡಲೇಬೇಕಾಗತ್ತೆ. ಯಾಕೆಂತಂದರೆ ಇವಾಗ FUSDCನಲ್ಲಿ ಎಕ್ಸಾಂಪಲ್ ಇಲ್ಲೇ ಒಂದು ನೋಡಿ, ಇದರಲ್ಲಿ ಯಾವುದೋ ಒಂದು ಮೈನಿಂಗ್ ಇನ್ಕಮ್ ಬಂದು ಕೂತ್ಕೊಂಡಿದೆ, ಒಂದು $5 ಅಂತ ಅಂದ್ಕೊಳ್ಳಿ. ಈ $5 $25 ಆಗೋವರೆಗೂ ವಿಡ್ರಾಲ್ ಓಪನ್ ಆಗಲ್ಲ, ವಿಡ್ರಾಲ್ ಬಟನ್ನು. ಹಾಗಿದ್ರೆ ವೀಕ್ಲಿ ಇನ್ಕಮ್ ಸ್ಟಾಪ್ ಆಗೋಗಿದೆ. ಈ $5 ಕತೆ ಏನು? ಈ ಥರ $300 ID ಯಾವುದಿದೆ, $100 ID ಯಾವುದಿದೆ, ಇದೆಲ್ಲದಕ್ಕೂ ಕೂಡ ಬಂದು ಕೂತ್ಕೊಂಡಿರ್ತಕ್ಕಂಥ ಇನ್ಕಮ್ನ ಅವರು ಈ ಒಂದು ಹೊಸ ವ್ಯಾಲೆಟಿಗೆ ಅವರು ಟ್ರಾನ್ಸ್ಫರ್ ಮಾಡಿದ್ರೆ ಪ್ರತಿಯೊಂದನ್ನು ಕೂಡ ನೀಟಾಗಿ ಯುಟಿಲೈಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಇವಾಗ ವೀಕ್ಲಿ ಇನ್ಕಮ್ ಸ್ಟಾಪ್ ಆಗಿರೋದ್ರಿಂದ ಅಲ್ಲಿಗೆ ಈ ವ್ಯಾಲೆಟಿಗೆ ಇನ್ಕಮ್ ಬರಬೇಕಂದ್ರೆ ಬಿಸ್ನೆಸ್ ಆಗಬೇಕು. ಇದೆಲ್ಲ ಸಿಸ್ಟಮ್ ಜನ್ರೇಟೆಡು. ಆರಾಮಾಗಿ ಅವರು ಈ ವ್ಯಾಲೆಟ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಇದರಲ್ಲಿರ್ತಕ್ಕಂಥ ಬ್ಯಾಲೆನ್ಸ್ ಅಮೌಂಟನ್ನು ಇದಕ್ಕೆ ಹಾಕಿದರೆ ವಿಡ್ರಾಲ್ ಮಾಡ್ಕೋಬೋದಾಗಿತ್ತು. ಬಟ್ ಇದನ್ನು ವಿಡ್ರಾಲ್ ಯಾವ ರೀತಿ ಕೊಡ್ತಾರೆ ಅನ್ನೋದು ಇನ್ನೂ ಯಾರಿಗೂ ಕ್ಲಾರಿಟಿ ಇಲ್ಲ. ಇದಕ್ಕೆ ವಿಡ್ರಾಲ್ ಬಟನ್ ಓಪನ್ ಆಗುತ್ತಾ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಆ ಒಂದು ಕ್ಲಾರಿಟಿ ಅವ್ರು ಕೊಡಬೇಕಾಗತ್ತೆ. ಜಸ್ಟ್ ವ್ಯಾಲೆಟ್ ಕ್ರಿಯೇಟ್ ಮಾಡಿದ್ದಾರೆ, ಅದಕ್ಕೆ ಅಮೌಂಟನ್ನು ಹಾಕಿದ್ದಾರೆ ಅಂತಂದಾಗ, $1 ಹಾಕಿದ್ದಾರೆ ಅಂತಂದಾಗ ಅವರು ಆ ಒಂದು ವ್ಯಾಲೆಟ್ನ ಒಂದು ಡೀಟೇಲ್ಸು ಅಥವಾ ಅದಕ್ಕೊಂದು ಕ್ಲಾರಿಫಿಕೇಷನ್ನ ಅವರು ಕೊಡಲೇಬೇಕಾಗತ್ತೆ. ಇಲ್ಲ ನಮ್ಮ ಲೀಡರ್ಸ್ಗಳು ಕೊಡಬೇಕಾಗತ್ತೆ. ಹಾಗಾಗಿ ಸ್ನೇಹಿತರೆ, ಸೊ ಈ ಒಂದು ವ್ಯಾಲೆಟ್ನ ಬಗ್ಗೆ ಎಷ್ಟೋ ಜನ ಈ ವ್ಯಾಲೆಟಲ್ಲಿ FUSDCನಲ್ಲಿ ಏನು ವ್ಯಾಲೆಟಲ್ಲಿ ಒಂದು ಅಮೌಂಟ್ ಒಂದು $ಗಳು ಬ್ಯಾಲೆನ್ಸ್ ಉಳ್ಕೊಂಡಿದೆ, ಈ ಒಂದು ವ್ಯಾಲೆಟಲ್ಲಿರ್ತಕ್ಕಂಥ ಬ್ಯಾಲೆನ್ಸನ್ನು ನೀವು ವಿಡ್ರಾಲ್ ಮಾಡೋದಕ್ಕೆ ಒಂದು ಆಪ್ಷನ್ನಾಗಿ ವಿಡ್ರಾಲ್ ಬಟನ್ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರ ಪ್ರತಿಯೊಂದು ಐಡಿಯಿಂದಲೂ ಕೂಡ ನೀವುಗಳು ಟಿಕೆಟ್ನ ರೈಸ್ ಮಾಡಿ. ಈ ಒಂದು ಟಿಕೆಟ್ನ ನಾವು ಕೂಡ ಈ ಒಂದು ಟಿಕೆಟ್ನ ರೈಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಅವರು ಇವಾಗೇನು ಮೈನಿಂಗ್ ಇನ್ಕಮ್ ಇಲ್ಲಿ ಕೊಟ್ಟಿದ್ದಾರೆ, ಈ ಮೈನಿಂಗ್ ಇನ್ಕಮ್ ಓಕೆ, ವಿಡ್ರಾಲ್ ಬಟನ್ ಓಪನ್ ಆದ್ರೂ ಕೂಡ ಇದರಲ್ಲಿ ಇರ್ತಕ್ಕಂಥ ಓಲ್ಡ್ ಬ್ಯಾಲೆನ್ಸ್, ನಮ್ಮ ಬ್ಯಾಲೆನ್ಸು ಏನು ಡಾಲರ್ಸ್ ಇದ್ದಾವೆ ಇದನ್ನು ನಾವು ವಿಡ್ರಾಲ್ ಮಾಡ್ಕೋಬೇಕಂದ್ರೆ ಇವರು ಇದಕ್ಕೆ ವಿಡ್ರಾಲ್ ಆಪ್ಷನ್ ಕೊಡಬೇಕಂದ್ರೆ ಆ್ಯಸ್ ಪರ್ ದ ಪೇಔಟ್ ಸಿಸ್ಟಮ್ನ ಪ್ರಕಾರ $25 ಇರಬೇಕಂತಂದರೆ $25 ಇದು ಆಗಬೇಕಂತಂದರೆ ಇದು ಕೊನೆವರೆಗೂ ಇದನ್ನು ಕೂಡ $25 ಆಗಲ್ಲ. ಯಾಕೆಂದರೆ ವೀಕ್ಲಿ ಇನ್ಕಮ್ ಸ್ಟಾಪ್ ಆಗಿದೆ, ಮೈನಿಂಗ್ ಇನ್ಕಮ್ ಎಲ್ಲ ಈ ವ್ಯಾಲೆಟಿ ಬರೋದಕ್ಕೆ ಶುರುವಾಗಿದೆ. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಿಮ್ಮ ಐಡಿಯಿಂದ ನಿಮ್ಮ ಪ್ರತಿಯೊಂದು ಐಡಿಯಿಂದಲೂ ಕೂಡ, ಎಕ್ಸಾಂಪಲ್ಲು ಒಂದು ID ಇಲ್ಲಿದೆ ಅಂತಂದರೆ ಸ್ನೇಹಿತರೆ, ಕೆಳಗಡೆ ಫಸ್ಟ್ ಲೆವೆಲಲ್ಲೂ ಕೂಡ ಒಂದು 8 ರಿಂದ 10 ID ಇರ್ತದೆ. ಈ ಪ್ರತಿಯೊಂದು ಐಡಿಯಿಂದಲೂ ಕೂಡ ನೀವು ಟಿಕೆಟ್ನ ರೈಸ್ ಮಾಡಿ.
ಇಲ್ಲಿಂದ ಟಿಕೆಟ್ ರೈಸ್ ಆಗಿ ಸ್ನೇಹಿತರೆ ಕಂಪ್ನಿಗೆ ಹೋಯಿತು ಅಂತಂದಾಗ ಪ್ರತಿಯೊಬ್ಬರ ರಿಕ್ವೆಸ್ಟ್ ಜಾಸ್ತಿ ಇತ್ತು ಅಂತಂದಾಗ ಅವ್ರು ಏನು ಮಾಡ್ತಾರೆ, ಅಟ್ಲೀಸ್ಟ್ ಉಳ್ಕೊಂಡಿರ್ತಕ್ಕಂಥದ್ದನ್ನಾದರೂ ವಿಡ್ರಾಲ್ ಮಾಡೋದಕ್ಕೆ ಒಂದು ಆಪ್ಷನ್ನ ಹುಡುಕೊಡ್ತಾರೆ ಅಥವಾ ವಿಡ್ರಾಲ್ ಆಪ್ಷನ್ನ ಓಪನ್ ಮಾಡ್ತಾರೆ. ಇಲ್ಲ ಅಂತಂದರೆ ಆಗೋದಿಲ್ಲ. ಖಂಡಿತವಾಗ್ಲೂ ಸ್ನೇಹಿತರೆ ಈ ಒಂದು ಮೈನಿಂಗ್ ಇನ್ಕಮ್ ಬಗ್ಗೆ ಮಾತ್ರ ಜನರಿಗೆ ಹೋಪ್ ಇತ್ತು. ಈ ಮೈನಿಂಗ್ ಇನ್ಕಮ್ನ ಕೂಡ ಬೇರೆ ಯಾವುದೋ ಒಂದು ಟೋಕನ್ನಲ್ಲಿ ಆ್ಯಡ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಇದು ವಿಡ್ರಾಲ್ ಆಪ್ಷನ್ ಇವರು USDT ಕೊಡಲೇಬೇಕು. ಕೊಟ್ಟಿಲ್ಲ ಅಂತಂದರೆ ಇಲ್ಲಿ ಮೈನಿಂಗ್ ಬಂದ್ರೂ ಒಂದೇ, ಬರಲಿಲ್ಲ ಅಂದ್ರೂ ಒಂದೇ. ಎಕ್ಸಾಂಪಲ್ FUSDC 6, ಇಲ್ಲಿ $400 ಇದೆ. $400ನ ವಿಡ್ರಾಲ್ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ, ಕನ್ವರ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ INR ಆಗಿ ಅಂತಂದಾಗ ವಾಟ್ ಈಸ್ ದ ಯೂಸು? ಏನು ಯೂಸ್ ಇದೆ ಅದರಿಂದ? ಖಂಡಿತವಾಗ್ಲೂ ಸ್ನೇಹಿತರೆ ಯೂಸ್ ಇಲ್ಲ. ನೋಡಿ, ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಟಿಕೆಟ್ನ ರೈಸ್ ಮಾಡಿ. ಈ ವ್ಯಾಲೆಟ್ನ ಬಗ್ಗೆ ಯಾರಿಗೂ ಕೂಡ ಅನುಮಾನ ಬೇಡ. ಯಾಕೆಂತಂದರೆ ಆ ವ್ಯಾಲೆಟು, ಆ ಒಂದು ಮೈನಿಂಗ್ ವ್ಯಾಲೆಟು ನೋಡಿ ಕಮ್ಮಿ ಬಂದಿದೆ ಅಂತ ಕೂಡ ಯಾರು ಕೂಡ ಯೋಚನೆ ಮಾಡೋಕ್ಕೋಗ್ಬೇಡಿ. ಯಾಕೆಂತಂದರೆ ಇವಾಗ ಇದು ಒಂದು $500 ID ನಂದು. ಇವಾಗ ಇದು $500 ID ಅಂದರೆ ಇದರಲ್ಲಿ $250 ಮಾತ್ರ ಮೈನಿಂಗ್ ಹೋಗಿರುತ್ತೆ. $250 ಇಂಟು ಇದಕ್ಕೆ 12% ಅಂತ ಇದಕ್ಕೆ ಬರ್ತಕ್ಕಂಥ ಮೈನಿಂಗ್ 12% ಅಂತ ಅಂದರೆ ಸ್ನೇಹಿತರೆ 30 ಬರಬೇಕು, $30 ಬರಬೇಕು. ಇಲ್ಲಿ 27 ಬಂದಿದೆ ಅಂತಂದರೆ ಯಾಕೆಂತಂದರೆ ಫೆಬ್ರವರಿ ಮಂತಲ್ಲಿ 28 ಡೇಸ್ ಇರೋದ್ರಿಂದ ನಮಗೆ ಕಡಿಮೆ ಬಂದಿದೆ. ನಿಮಗೆ ಅಂತಲ್ಲ, ಎಲ್ಲರಿಗೂ ಕೂಡ ಕಡಿಮೆ ಬಂದಿರ್ತದೆ. ಅದು ದಿನಗಳು ಕೌಂಟ್ ಆಗಿರೋದ್ರಿಂದ ಆ ರೀತಿಯಾಗಿ ಬಂದಿರುತ್ತೆ. ಅದ್ರ ಬಗ್ಗೆ ಯಾರಿಗೂ ಕೂಡ ಅನುಮಾನ ಬೇಡ. ಕಮ್ಮಿ ಹಾಕಿದ್ದಾರೆ ಅನ್ನೋ ಒಂದು ಡೌಟು ಕೂಡ ಬೇಡ. ಆದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಓಲ್ಡ್ FUSDCನಲ್ಲಿ ಏನಿದೆ ನಮ್ಮ ಮೈನಿಂಗ್ ಬ್ಯಾಲೆನ್ಸು, ಆ ಮೈನಿಂಗ್ ಬ್ಯಾಲೆನ್ಸ್ನ ವಿಡ್ರಾಲ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಡಿ ಅಂತ ಹೇಳ್ಬಿಟ್ಟು ಟಿಕೆಟ್ ರೈಸ್ ಮಾಡಿ. ಜೊತೆಗೆ ಈ ಒಂದನ್ನ ಯಾವ ರೀತಿಯಾಗಿ ವಿಡ್ರಾಲ್ ಕೊಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇವಾಗ 27 ಬಂದಿದೆ ಅಂದಿದ ತಕ್ಷಣ ಇವತ್ತು ಸಾಟರ್ಡೆ ಕ್ಲೋಸಿಂಗ್ ಡೇ, ನಾಳೆ ಸಂಡೇ ಇನ್ನೊಂದು ವಿಡ್ರಾಲ್ ಓಪನ್ ಆಗುತ್ತೆ. ಯಾಕೆಂದರೆ ವೀಕ್ಲಿ ವಿಡ್ರಾಲು ಪೇಔಟ್ನ ಕೊಡಬೇಕಾಗತ್ತೆ. ಎಷ್ಟು % ಆಗಿರುತ್ತೆ ಅಷ್ಟು % ಪೇಔಟ್ ಬರ್ತದೆ. ಅದಾದಮೇಲೆ ಸೋಮವಾರ ನಿಮಗೆ ಭಾನುವಾರ ವಿಡ್ರಾಲ್ ಓಪನ್ ಆಗುತ್ತೆ. ವಿಡ್ರಾಲ್ ಓಪನ್ ಆದಾಗ ಈ ಒಂದು ವಿಡ್ರಾಲು ಕೂಡ ಓಪನ್ ಮಾಡ್ತಾರಾ ಅನ್ನೋದನ್ನು ಯೋಚನೆ ಮಾಡಿ ನೋಡಬೇಕಾಗತ್ತೆ. ಅಕಸ್ಮಾತ್, ಯಾಕೆಂದರೆ ಅವರು ಮೈನಿಂಗ್ ಇನ್ಕಮ್ ಹೇಳಿರ್ತಕ್ಕಂಥದ್ದು ಫಸ್ಟ್ ವೀಕಿಂದ ಸೆಕೆಂಡ್ ವೀಕು ಅಂದರೆ 15 ಡೇಸ್ ಒಳಗಡೆ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟರೊಳಗಡೆ ಯಾವತ್ತು ಬೇಕಾದ್ರೂ ಆ ವಿಡ್ರಾಲ್ ಆಪ್ಷನ್ನು ಓಪನ್ ಮಾಡ್ಬೋದು. ಬಟ್ ಓಪನ್ ಮಾಡಿದ್ರೆ ಅದು ವಿಡ್ರಾಲ್ ಕೊಡೋದ್ರಿಂದ ಅದು ಡೈರೆಕ್ಟ್ USDT ಆಗುತ್ತಾ ಅನ್ನೋದು ಕ್ವಶನ್ ಮಾರ್ಕ್ ಇದೆ. ಅದ್ರ ಬಗ್ಗೆ ಒಂಚೂರು ಯೋಚನೆ ಮಾಡಬೇಕಾಗತ್ತೆ. ನಿಮ್ಮ ಲೀಡ್ರುಗಳ್ನ ಕೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇನ್ನೂ ಹೆಚ್ಚಿನದಾಗಿ ಏನಾದರೂ ಡೌಟ್ಸ್ ಇದ್ದರೆ ಸ್ನೇಹಿತರೆ ಅಥವಾ ಕ್ಲಾರಿಫಿಕೇಷನ್ ಬೇಕು ಅನ್ನೋ ಥರ ಇದ್ದರೆ ನಿಮ್ಮ ಲೀಡರ್ಸ್ನ ಕೇಳಿ ಅದ್ರ ಬಗ್ಗೆ ವಿಚಾರನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.